ಏನು ನೀನು ನಿದ್ದೆ ಬಂದಿಲ್ವಾ ನಿನಗೆ? ಒಬ್ಬಳೇ ಓಡಾಡ್ತಾ ಇದೆಯಾ? ಇಲ್ಲ ಅಣ್ಣ, ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಯಾಕಮ್ಮ? ಭರತ್ ನೋಡಿದ್ರೆ ಮನೇಲಿಲ್ಲ, ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ. ಅದೇನೋ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದ. ರಾಜಮ್ಮನೂ ಊರಿಗೆ ಹೋಗಿದ್ದಾರೆ. ಕೃಷ್ಣ ವಿನಯೂ ಊರಲ್ಲಿಲ್ಲ. ಬೇಜಾರಾಗ್ತದೆ ಮನೆಯಲ್ಲಿ. ಹೌದು, ಮನೆಯೆಲ್ಲ ಬಿಖೋ ಅಂತ ಇದೆಯಲ್ಲ, ಇನ್ನೊಂದು 2 ದಿನ ಬಂದ್ಬಿಡ್ತಾರೆ. ನಿನ್ಗೆ ಆಮೇಲೆ ಪುರ್ಸತ್ತೆ ಇರಲ್ಲ, ಅಷ್ಟು ಕೆಲಸ ಇರುತ್ತೆ. ಅಯ್ಯೋ, ಆಮೇಲೆ ಅಣ್ಣ, ಇವತ್ತಂತೂ ಮನೆ ಎಲ್ಲ ಬಿಕ್ಕೋ ಅಂತ ಇದೆ. ಆಯಿತು, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊ. ಹೋಗಿ ಮಲ್ಕೊ ಹೋಗು. ಅಣ್ಣ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು, ಕೇಳ? ನನ್ನ ಹತ್ರ ಕೇಳೋದಕ್ಕೆ ಸಂಕೋಚ ಯಾಕಮ್ಮ? ಧೈರ್ಯವಾಗಿ ಕೇಳು. ಏನು ಸಮಾಚಾರ? ಏನಿಲ್ಲ, ನಮ್ಮ ಕೃಷ್ಣನ್ಗೂ ಒಂದು ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಣ್ಣ? ನಾನು ಯಾಕೆ ಕೇಳಿದೆ ಅಂದರೆ, ನಾವು ಇವಾಗಿಂದ ಶುರು ಮಾಡಿದ್ರೆ ಒಂದು ಒಳ್ಳೆ ಕಡೆ ಸಂಬಂಧ ಸಂಪ್ರದಾಯ ಇರೋವಂಥ ಹುಡುಗಿ ಸಿಗಬೇಕು ಅಂತಂದರೆ ಅಟ್ಲೀಸ್ಟ್ 1 ವರ್ಷನಾದರೂ ಬೇಕಲ್ವಾ ಅಣ್ಣ? ಟೈಮ್ ತೊಗೊಳುತ್ತೆ. ಅದಕ್ಕೇ ಇವಾಗಿಂದ ಶುರು ಮಾಡಿದ್ರೆ ನಮ್ಮನೆಗೆ ಹೊಂದ್ಕೊಂಡು ಹೋಗುವಂಥ ಹುಡುಗಿ ಸಿಗ್ತಾಳೆ ಅಂತ. ಇಲ್ಲಾಂದರೆ ಅರ್ಜೆಂಟಲ್ಲಿ ಯಾವುದೋ ಒಂದು ಹುಡುಗಿ ಬಂದು ಮದುವೆ ಆಗೋದು. ನೋಡೋಣ ಅಣ್ಣ, ಏನಂತೀಯ? ಯಶು, ನಾವು ಒಂದು ಸಸಿನ ತಗೊಂಡೋಗಿ ನೆಡಬೇಕಾದ್ರೆ ಮೊದಲ ಭೂಮಿ ಫಲವತ್ತಾಗಿದೆಯಾ ಅಂತ ಯೋಚನೆ ಮಾಡಬೇಕು. ಅಲ್ಲೆಲ್ಲೋ ಕಲ್ಲು ಕಗ್ಗಲ್ಲು ಇರೋ ಕಡೆ ಒಂದು ಗಿಡ ನೆಟ್ಬಿಟ್ರೆ ಅದು ಚಿಗುರೋದು ಇಲ್ಲ, ಬೆಳೆಯೋದು ಇಲ್ಲ, ಬಾಡೋಗುತ್ತಲ್ಲ ಯಶು. ಯಾಕಣ್ಣ ಹೀಗೆಲ್ಲ ಅಂತೀಯ? ನನಗೆ ಕೃಷ್ಣನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ ಯಶು. ನನ್ನ ಮಗನಿಗೆ ಮದುವೆ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಮದುವೆ ಮಾಡೋದು ಮುಖ್ಯ ಅಲ್ಲ, ಮದುವೆ ಆದಮೇಲೆ ಏನೇನಾಗುತ್ತೆ ಅದನ್ನು ಯೋಚನೆ ಮಾಡಬೇಕು. ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈ ಸೂರ್ಯಪ್ರಕಾಶ್ ಮನೆಗೆ ಸಂಬಂಧ ಮಾಡೋದಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ, ಯಾರು ಬೇಕಾದರೂ ಹೆಣ್ಣು ಕೊಡ್ತಾರೆ. ಆದರೆ ಬರೋ ಹುಡುಗಿ ಇವನ್ ಜೊತೆಯಲ್ಲಿ ಎಷ್ಟು ಮಟ್ಟಕ್ಕೆ ಸಂಸಾರ ಮಾಡ್ತಾಳೆ ಅನ್ನೋದನ್ನ ನೀನು ಯೋಚನೆ ಮಾಡಬೇಕಲ್ಲ ಯಶು. ಪ್ರತಿ ಹೆಣ್ಣು ಮಕ್ಕಳಿಗೂ ಮದುವೆ ಬಗ್ಗೆ ಒಂದು ದೊಡ್ಡ ಕನಸಿರುತ್ತೆ.